टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಹುಳಿಮಾವಿನಲ್ಲಿ ಒಂದು ಘಟನೆ ನಡೆದಿದ್ದು, ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ ಪತಿ. ಅದು ಯಾವ ರೀತಿ ಆಗಂತ ಅಂದ್ರೆ, ಪತ್ನಿಯನ್ನ ಕೊಂದು ಸೂಟ್ ಕೇಸ್ಗೆ ತುಂಬಿಟ್ಟಿದ್ದ ಪಾಪಿ ಪತಿ. ಶ್ರದ್ಧಾ ವಾಲ್ಕರ್ ಆಮೇಲೆ ಬೆಂಗಳೂರಿನಲ್ಲೂ ಕೂಡ ಅದೇ ಮಾದರಿಯಾದಂಥ ಒಂದು ಮರ್ಡರ್ ನಡೀತು. ಅಂದ್ರೆ ಅಷ್ಟೊಂದು ಕ್ರೂರತ್ವ ಅಲ್ಲದೆ ಹೋದ್ರೂ ಕೂಡ ಪೀಸ್ ಪೀಸ್ ಮಾಡೋದು ಮತ್ತೊಂದು ಏನು ಆದಂಗಿಲ್ಲ ಇಲ್ಲಿ. ಬಟ್ ಸೂಟ್ ಕೇಸಿಗೆ ತುಂಬಿಟ್ಟಿದ್ದಂತೆ ಪತಿ. ಮಾರ್ಚ್ 26ನೇ ತಾರೀಕಿನಂದು ನಡೆದಿದ್ದಂಥ ಭಯಾನಕ ಮರ್ಡರ್ ಇದು. ಹೆಂಡತಿ ಹೆಸರು ಗೌರಿ ಅಂತ, ಗಂಡನ ಹೆಸರು ರಾಕೇಶ್ ಅಂತ. ಇಬ್ರು ಮಹಾರಾಷ್ಟ್ರ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಪತ್ನಿ ಮಾಸ್ ಕಮ್ಯುನಿಕೇಶನ್ ಮಾಡಿಕೊಂಡಿದ್ರೆ, ಪತಿ ಟೆಕ್ಕಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಯಾವುದೋ ಕಂಪನಿಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಸಂಗತಿ. ಪುಣೆ ಮೂಲದ ದಂಪತಿ. ಪತಿ ಫುಲ್ ಹೆಸರು ರಾಕೇಶ್ ಕಡೇಕರ್, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಟೆಕ್ಕಿ. ಗೌರಿ ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಮೃತ ಗೌರಿ ಕೆಲ ತಿಂಗಳುಗಳ ಹಿಂದೆ ಕೆಲಸ ಬಿಟ್ಟಿದ್ರಂತೆ. ಬೇರೆ ಕಡೆ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ರು ಗೌರಿ. ಕೆಲಸ ಹುಡುಕೋ ವಿಚಾರದಲ್ಲಿ ದಂಪತಿ ನಡುವೆ ಜಗಳ ಆಗಿದೆಯಂತೆ. ವಿಷಯ ಅಂದ್ರೆ, ಗೌರಿ ಎಷ್ಟೇ ಪ್ರಯತ್ನ ಪಟ್ಟರು ಸರಿಯಾದಂತ ಕೆಲಸ ಸಿಕ್ಕಿರ್ಲಿಲ್ಲ. ಇದೇ ವಿಚಾರವಾಗಿ 26ನೇ ತಾರೀಕಿನಂದು ಜಗಳ ನಡೆದಿದೆ. ಗಲಾಟೆಯಲ್ಲಿ ಪತ್ನಿಗೆ ಒಂದೇಟ್ ಹೊಡೆದಿದ್ದಂತೆ ರಾಕೇಶ್. ಅದೇ ಕೋಪದಲ್ಲಿ ರಾಕೇಶ್ ಮೇಲೆ ಗೌರಿ ಕೂಡ ಆ ಕಡೆಯಿಂದ ಚಾಕು ಎಸೆದಿರ್ತಾಳೆ. ಈ ಸಂದರ್ಭದಲ್ಲಿ ರಾಕೇಶ್ಗೆ ಚಾಕು ತಗುಲಿ ಗಾಯ ಆಗಿರುತ್ತೆ. ಕೋಪಗೊಂಡಂತ ರಾಕೇಶ್ ಅದೇ ಚಾಕುವಿನಿಂದ ಪತ್ನಿಗೆ ಚುಚ್ಚಿಬಿಟ್ಟಿದ್ದಾನೆ. ಕೊಲೆ ಮಾಡಿ ಅದಾದ ನಂತರದಲ್ಲಿ ಟ್ರಾಲಿ ಬ್ಯಾಗ್ನಲ್ಲಿ ಪತ್ನಿಯ ಶವ ತುಂಬಿಟ್ಟಿರ್ತಾನೆ. ಬಳಿಕ ಮನೆಯಲ್ಲೇ ಊಟ ಮಾಡಿ ಕಾರ್ನಲ್ಲಿ ಪುಣೆಗೆ ಎಸ್ಕೇಪ್ ಆಗಿದ್ದಾನೆ. ಇದು ನಡೆದಿರುವಂಥ ಘಟನೆ. ಅಂದರೆ ರಾಕೇಶ್ ಇಲ್ಲಿ ಕೊಲ್ಲೇಬೇಕು ಅನ್ನುವಂಥ ಉದ್ದೇಶ ಹೊಂದಂಥ ರೀತಿಯಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಇಬ್ಬರ ನಡುವೆ ಗಲಾಟೆ ಆಗಿದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ. ರಾಕೇಶ್ ಮೊದಲಿಗೆ ಪತ್ನಿಗೆ ಹೊಡೆದಿದ್ದಾನೆ. ಪತ್ನಿ ಆ ಕಡೆಯಿಂದ ಚಾಕು ಎಸ್ತಿದ್ದಾಳೆ. ಆ ಚಾಕು ರಾಕೇಶ್ಗೆ ತಾಗಿದೆ. ಅದೇ ಸಿಟ್ಟಲ್ಲಿ ಅದೇ ಚಾಕು ಹಿಡ್ಕೊಂಡು ಪತ್ನಿಯನ್ನ ಕೊಂದುಬಿಟ್ಟಿದ್ದಾನೆ. ಕೊಂದಂತ ನಂತರದಲ್ಲಿ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿದೆ. ನಿನ್ನೆ ಕೆಳಗಿನ ಮನೆ ನಿವಾಸಿಗೆ ಕರೆ ಮಾಡಿರ್ತಾನೆ ಟೆಕ್ಕಿ ರಾಕೇಶ್. ಈ ಸಂದರ್ಭದಲ್ಲಿ ಪತ್ನಿಯನ್ನ ಕೊಂದಿರೋ ವಿಷಯವನ್ನ ಟೆಕ್ಕಿ ರಾಕೇಶ್ ತಿಳಿಸಿದ್ದಾರೆ. ನಂತರದಲ್ಲಿ ಪುಣೆಯ ಶಿರವಾರ ಪೊಲೀಸ್ ಠಾಣೆಗೆ ಆರೋಪಿ ತೆರಳಿದ್ದಾನೆ. ವಿಷ ಸೇವಿಸಿ ಪೊಲೀಸ್ ಠಾಣೆಗೆ ಹೋಗಿ ವಿಚಾರವನ್ನ ತಿಳಿಸಿರ್ತಾನೆ ಟೆಕ್ಕಿ. ಆತ ವಿಷ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ವಿಚಾರ ತಿಳಿಸಿದ್ದಾನೆ. ಕೂಡಲೇ ಆತನನ್ನು ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಹಾಗಾಗಿ ರಾಕೇಶ್ ಬದುಕುಳಿದಿದ್ದಾನೆ. ಗೌರಿಯ ಮೃತದೇಹ ಕೂಡ ಇದೀಗ ಮನೆಯಲ್ಲಿ ಒಂದು ಸೂಟ್ ಕೇಸ್ ಒಳಗೆ ಪತ್ತೆಯಾಗಿದ್ದು, ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ನಡೆದಿರುವಂಥ ಘಟನೆ. ಬಹಳ ದುರಂತದ ಸಂಗತಿ ಇದು. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಬಹುಶಃ ಮೇಲ್ನೋಟಕ್ಕೆ ಪತ್ನಿಯನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶ ಏನಿದ್ದಂಗೆ ಇರಲಿಲ್ಲ. ನಾನು ಆಗ್ತಾನೆ ಹೇಳಿದಾಗೆ ಕೋಪದ ಕೈಗೆ ಏನು ಬುದ್ಧಿ ಕೊಟ್ಟು ಬಹುಶಃ ಈ ರೀತಿಯಾದಂಥದ್ದು ಒಂದು ಅನಾಹುತ ಆಗಿದೆ ಅಂತ ಕಾಣಿಸುತ್ತೆ. ಈಗ ಈ ನಂತರದ ಪ್ರೊಸೀಜರ್ಸ್ಗಳು, ಆತನನ್ನು ಬೆಂಗಳೂರಿಗೆ ಕರ್ಕೊಂಬರೋದು, ಏನಾಯ್ತು ಎತ್ತ, ಇದೆಲ್ಲ ಪತ್ತೆ ಹಚ್ಚೋದು, ಇದೆಲ್ಲ ಕಾರ್ಯ ಕೂಡ ಆಗಬೇಕಾಗಿದೆ ಅಂತ ಕಾಣಿಸುತ್ತೆ. ಒಟ್ಟು ಡೀಟೇಲ್ಸ್ ಏನೇನು ಗೊತ್ತಾಗ್ತಾ ಇದೆ ಪ್ರಜ್ವಲ್? ತನಿಖೆ ಹೇಗೆ ಮುಂದುವರಿಯುತ್ತಿದ್ದು? ಮಾಲ್ತೇಶ, ನಿನ್ನೆ ಮೃತದೇಹ ಪತ್ತೆಯಾಗಿದ್ದ ಸ್ಥಿತಿಯನ್ನು ನೋಡಿದ್ವಿ. ಇದೊಂದು ಪ್ರಾಪರ್ ಪ್ಲಾನ್ಡ್ ಮರ್ಡರ್ ಅನ್ನೋ ರೀತಿ ಕಂಡು ಬರ್ತಿತ್ತು ನಿನ್ನೆ ಸಂದರ್ಭದಲ್ಲಿ, ಅಂದರೆ ತನಿಖೆಯ ಪ್ರಾರಂಭದ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ. ಆದರೆ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ ಹಂತದಲ್ಲಿ ಇದು ಒಂದು ಪ್ಲಾನ್ಡ್ ಮರ್ಡರ್ ಅಲ್ಲ, ಆದರೆ ಕೊಲೆ ಮಾಡಬೇಕಂತ ಹೇಳಿನೇ ಆಕೆಗೆ ಚುಚ್ಚಿರೋದು ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಇಲ್ಲಿಗೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಕಂಡು ಬಂದಂಥ ವಿಚಾರಗಳು ಏನಪ್ಪ ಅಂತಂದರೆ, ಇವರಿಬ್ಬರು ಏನು ಕಳೆದ 1 ತಿಂಗಳಿಂದ ಅಷ್ಟೇ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ವು. ಈ ರಾಕೇಶ್ ಏನಿದ್ದಾನೆ, ಈತ ಕೆಲಸ ಮಾಡ್ತಿದ್ದ, ವರ್ಕ್
ಫ್ರಮ್ ಹೋಮ್ನಲ್ಲಿ ಕೆಲಸ ಮಾಡ್ತಿದ್ದ. ಆಕೆ ಗೌರಿ, ಮೃತ ಗೌರಿ ಏನಿದ್ದಾಳೆ ಈಕೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಳು, ಕೆಲಸ ಬಿಟ್ಟಿದ್ಲು. ಹೀಗಾಗಿ ಕೆಲಸದ ವಿಚಾರಕ್ಕೆ ಇಬ್ಬರಿಗೆ ಗಲಾಟೆ ಶುರುವಾಗುತ್ತೆ. ಈ ಗಲಾಟೆಯಲ್ಲಿ ಇಬ್ಬರು ಜೋರು ಬೈದಾಡ್ಕೊಂಡಂಥ ಸಂದರ್ಭದಲ್ಲಿ ಈತ ಒಂದು ಏಟನ್ನು ಆಕೆಗೆ ಹೊಡಿತಾನೆ. ಒಂದೇಟು ಹೊಡೆದ ತಕ್ಷಣ ಆಕೆ ಮನೆಯಲ್ಲಿದ್ದಂಥ ಅಡುಗೆ ಮನೆಯಲ್ಲಿದ್ದಂಥ ಒಂದು ಚಾಕು ತೆಗೆದು ಆತನ ಮೇಲೆ ಎಸಿತಾಳೆ. ಎಸ್ದಾಗ ಈ ರಾಕೇಶ್ಗೆ ಗಾಯವಾಗುತ್ತೆ. ಗಾಯವಾದ ನಂತರದಲ್ಲಿ ಅದೇ ಚಾಕು ತಗೊಂಡು ಹೋಗಿ ಆಕೆಗೆ ಚುಚ್ಚುತ್ತಾನೆ. ಚುಚ್ಚಿದ ನಂತರವಾಗಿ ಆಕೆ ಸಾವನ್ನಪ್ತಾಳೆ. ಇಲ್ಲಿ ತನಕ ಒಂದು ಹೀಟ್ ಆಫ್ ದಿ ಮೂಮೆಂಟ್ ಇರ್ಬೋದು, ಅಂದರೆ ಒಂದು ಕೋಪದ ಕೈಲಿ ಬುದ್ಧಿ ಇರ್ಬೋದು. ಆದರೆ ಕೊಲೆ ಆದ ಬಳಿಕವಾಗಿ ಆತ ಮಾಡಿದ್ದಿದೆಯಲ್ಲ ಅದು ಪ್ರಾಪರ್ ಕ್ರೈಮ್. ಅದು ಆಕೆ ದೇಹವನ್ನು ಒಂದು ಟ್ರಾಲಿ ಬ್ಯಾಗ್ ಹಾಕಿ ಮುಚ್ಚಿಡ್ತಾನೆ. ಅದಾದಮೇಲೆ ಮನೆಯಲ್ಲ ಊಟ ಮಾಡಿ ಮನೆಯನ್ನು ಒಂದು ಹಂತಕ್ಕೆ ಶುಚಿಗೊಳಿಸ್ತಾನೆ. ಅದಾದಮೇಲೆ ಅಲ್ಲಿಂದ ಆತನದೇ ಕಾರ್ನಲ್ಲಿ ಸೀದಾ ಪುಣೆಗೆ ಹೋಗ್ತಾನೆ. ಪುಣೆಗೆ ಹೋಗಿ ಮನೆಯ ಕೆಳಗಡೆ ವಾಸ ಮಾಡ್ತಿದ್ದಂಥ ಒಬ್ಬ ಕಾರ್ಪೆಂಟರ್ ವೃತ್ತಿಯನ್ನು ಮಾಡ್ತಿದ್ದಂಥ ವ್ಯಕ್ತಿಗೆ ಕರೆ ಮಾಡಿ ಹೇಳ್ತಾನೆ, ಈಗಾಗಿದೆ, ಆಕೆಯನ್ನು ಕೊಲೆ ಮಾಡಿದ್ದೀನಿ ಅಂತೇಳಿ ಹೇಳ್ತಾನೆ. ಆ್ಯಕ್ಚುಲಿ ಬೇಸಿಕಲಿ ಆತನಿಗೂ ಮೊದಲು ಹೇಳೋ ಅಂಥದ್ದು ಈತ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಆಮೇಲೆ ತಾನೇ ಕೊಲೆ ಅಂತ ಹೇಳಿ ಆತನಿಗೆ ಹೇಳ್ತಾನೆ. ಅದಾದಮೇಲೆ ಶಿರ್ವಾಲ ಪೊಲೀಸ್ ಸ್ಟೇಷನ್ಗೆ ಈತನೇ ಸ್ವಯಂ ಭೇಟಿಯನ್ನು ಕೊಟ್ಟು ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾನೆ. ಈ ಮಾಹಿತಿಯನ್ನು ನೀಡುವ ಮೊದಲೇ, ಪೊಲೀಸ್ ಠಾಣೆಗೆ ಹೋಗುವ ಮೊದಲೇ ಆತ ಒಂದು ವಿಷವನ್ನು ಸೇವನೆ ಮಾಡ್ಕೊಂಡು ಹೋಗಿರ್ತಾನೆ. ಅದು ಪೊಲೀಸರಿಗೂ ಗೊತ್ತಾಗುತ್ತೆ. ಹೀಗಾಗಿ ಪುಣೆಯ ಸ್ಥಳೀಯ ಆಸ್ಪತ್ರೆಗೆ ದಾಖಲನ್ನು ಮಾಡ್ತಾರೆ. ಅದಾದಮೇಲೆ ಹುಳಿಮಾವು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಹುಳಿಮಾವು ಪೊಲೀಸರ ಒಂದು PSI ನೇತೃತ್ವದ ತಂಡ ಈಗಾಗಲೇ ಪುಣೆಯನ್ನು ತಲುಪಿದೆ. ಅವರು ಇವನ ಆಸ್ಪತ್ರೆಯಲ್ಲಿ ಇರುವಂಥ ಕಂಡೀಷನನ್ನು ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡು ಆತನ ಆರೋಗ್ಯ ಪರಿಸ್ಥಿತಿ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡಲು ಯೋಗ್ಯವಾಗಿದ್ದರೆ ಇವತ್ತೇ ಆತನನ್ನು ಕರ್ಕೊಂಡ್ಬರ್ತಾರೆ. ಇಲ್ಲ ಅಂತ ಅಂದರೆ ಆತನಿಗೆ ಈಗ ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಇದ್ದಾನೆ. ಆದರೂ ಸಹಿತ ಮುಂದಿನ ಹಂತದ 1-2 ದಿನಗಳ ಚಿಕಿತ್ಸೆಯನ್ನು ಅಲ್ಲೇ ಕೊಟ್ಟು ಚಿಕಿತ್ಸೆ ಕೊಟ್ಟ ಬಳಿಕವಾಗಿ ಆತನನ್ನು ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರಾ ಅಂತ ಹೇಳಿ ನೋಡಬೇಕಾಗುತ್ತೆ. ಆದರೆ ಪೊಲೀಸರು ಬಂಧನ ಮಾಡಲಿಕ್ಕೆ ಏನೆಲ್ಲ ತಯಾರಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲೇ ಬಂಧಿಸಿ ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಆತನ ಟ್ರಾನ್ಸಿಟ್ ವಾರೆಂಟ್ ಪಡೆದುಕೊಂಡು ಬೆಂಗಳೂರಿಗೆ ಕರೆತರುವಂಥ ಕೆಲಸವನ್ನು ಮಾಡ್ತಾರೆ. ಇದು ಒಂದು ಕಡೆ. ಮತ್ತು ಇನ್ನೊಂದು ಕಡೆ ಆಕೆಯ ಗೌರಿಯ ಪೋಷಕರಿಗೂ ನೆನ್ನೆನೇ ಮಾಹಿತಿ ನೀಡಿದ್ದಾರೆ. ಅವರು ಸಹಿತ ಈಗಾಗಲೇ ಬೆಂಗಳೂರಿಗೆ ಬಂದಿರೋದ್ರ ಬಗ್ಗೆ ಮಾಹಿತಿ ಇದೆ. ಸುಮಾರು 10:30-11 ಗಂಟೆ ನಂತರ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಗೌರಿಯ ಮೃತದೇಹವನ್ನು ಏನು ಇರಿಸಿದ್ದಾರೆ ಅಲ್ಲೇ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಇದಿಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಆಗ್ತಿರುವಂತ ಅಂಶ. ಪ್ರಮುಖವಾಗಿ ಒಂದು ಸಣ್ಣ ವಿಚಾರ, ಅದು ಗಂಡ ಹೆಂಡತಿ ಇರುವಂತ ಮನೆಗಳಲ್ಲಿ ಪ್ರತಿನಿತ್ಯ ನಡೆಯುವಂತ ಸಣ್ಣ ವಿಚಾರದ ರೀತಿಯ ಒಂದು ಸಣ್ಣ ಜಗಳ. ಆ ಜಗಳದಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯಿಂದ ಆಕೆ ಚಾಕು ಎಸೆದು ಅನ್ನೋ ಒಂದೇ ಒಂದು ಕಾರಣದಿಂದ ಈತ ಚಾಕು ತೆಗೆದುಕೊಂಡು ಆಕೆಗೆ ಚುಚ್ಚಿ ಕೊಲೆ ಮಾಡಿರುವಂತದ್ದು ಒಂದು ದಾರುಣ ಘಟನೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.